ದಿಲ್ಲಿಯಲ್ಲಿ ಅತ್ಯಾಪ್ತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾಯಕರ ರಣತಂತ್ರ ಹೇಗೆ ರೂಪಿಸಲಾಗಿದೆ, ರಾಹುಲ್ ಜೊತೆಗಿನ ಸಭೆಗೂ ಮುನ್ನವೇ ಸಿಎಂ ರಿಹರ್ಸಲ್ ಮಾಡಿಕೊಂಡ್ರ, ಪವರ್ಫುಲ್ ಮೀಟಿಂಗ್ ನಲ್ಲಿ ಏನೆಲ್ಲಾ ಚರ್ಚೆ ಮಾಡಬೇಕು ಅಂತ ಹೇಳಿ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರಾ ಅಂತ. ರಾಹುಲ್ ಗಾಂಧಿ ಯಾವೆಲ್ಲ ವಿಚಾರಗಳನ್ನ ಮಾತನಾಡಲಿದ್ದಾರೆ, ಯಾವ ರೀತಿಯ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸಮಾಲೋಚನೆ ಮಾಡಲಾಗಿದೆಯಂತೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕ್ಕೂ ಮುಂಚೆ ಪವರ್ಫುಲ್ ಮೀಟಿಂಗ್ ನಲ್ಲಿ ಏನೆಲ್ಲಾ ಚರ್ಚೆ ಮಾಡಬೇಕು, ಅವ್ರು ಕೇಳಿದಾಗ ಹೇಗೆ ಉತ್ತರ ಕೊಡಬೇಕು ಅಂತ ಹೇಳಿ ಮುಂಚಿತವಾಗಿ ರಿಹರ್ಸಲ್ ಮಾಡಿಕೊಂಡಿದ್ದಾರಾ ಸಿಎಂ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ತಮ್ಮ ಆಪ್ತರ ಜೊತೆ ಅತ್ಯಾಪ್ತರ ಜೊತೆ ಸಿದ್ದರಾಮಯ್ಯ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರಂತೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇವತ್ತಿನ ಈಗ ರಾಹುಲ್ ಮೀಟಿಂಗ್ ಏನಿದೆ, ರಾಹುಲ್ ಗಾಂಧಿ ಅವರ 11 ಗಂಟೆಗೆ ಮೀಟಿಂಗ್ ಏನಿದೆ, ಹೈ ವೋಲ್ಟೇಜ್ ಸಭೆ, ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಏನಾದರೂ ಒಂದು ಕೇಳಿದಾಗ ಹೇಗೆ ಉತ್ತರ ಕೊಡಬಹುದು, ಏನ್ ಚರ್ಚೆ ಆಗಬಹುದು, ರಾಹುಲ್ ಗಾಂಧಿ ಯಾವೆಲ್ಲ ವಿಚಾರಗಳ ಕುರಿತು ಮಾತನಾಡಬಹುದು, ಆ ಸಂದರ್ಭದಲ್ಲಿ ಹೇಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸಮಾಲೋಚನೆ ನಡೆಸಿದ್ದಾರಂತೆ. ಹೀಗೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಸಭೆಗೂ ಮುನ್ನ ಅಂತಂದ್ರೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಇನ್ನೂ ಕೂಡ ಮೀಟಿಂಗ್ ಆರಂಭ ಆಗಿಲ್ಲ, ಕೆಲವೇ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ, ರಾಹುಲ್ ಸಭೆ. ಅದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಜೊತೆ ಏನ್ ದೆಹಲಿಗೆ ಹೊರಟಿದಾರಲ್ಲ, ಅಲ್ಲಿ ಆ ಮೀಟಿಂಗ್ ಹೋಗೋ ಮುನ್ನವೇ ಈ ರೀತಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರಂತೆ. ಈ ಒಂದು ಫೋಟೋದಲ್ಲಿ ನೋಡ್ತಾ ಇದೀವಿ, ಇದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಫೋಟೋಸ್. ಇದರಲ್ಲಿ ಎಲ್ಲರೂ ಕೂಡ ಸಿಎಂ ಬಣದವರೇ ಇದ್ದಾರೆ, ಗೃಹ ಸಚಿವರು ಕೂಡ ಇದ್ದಾರೆ, ಅದಾದ ನಂತರ ಹಲವು ನಾಯಕರು ಕೂಡ ಇದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ, ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಎಚ್.ಸಿ. ಮಹದೇವಪ್ಪ ಇದ್ದಾರೆ, ಹೀಗೆ ಹಲವು ನಾಯಕರು ಇವತ್ತು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಈ ಸಂದರ್ಭದಲ್ಲಿ ಹೇಗೆ ಏನ್ ಮಾತಾಡಬಹುದು ಅನ್ನುವಂಥದ್ದು ಕೂಡ ಚರ್ಚೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂತಂದ್ರೆ ಮೊದಲನೇದಾಗಿ ರಾಹುಲ್ ಗಾಂಧಿ ಇವತ್ತು ಸಭೆ ಆರಂಭ ಆಗುತ್ತೆ, ಮೀಟಿಂಗ್ ಆರಂಭ ಆಗುತ್ತೆ, ಆರಂಭ ಆದ ನಂತರ ಪ್ರತ್ಯೇಕವಾಗಿ ಸಿಎಂ ಅವರನ್ನ ಕರೆಸಿ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ಕರೆದು ಮಾತನಾಡಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಥವಾ ಎಐಸಿಸಿ ಅಧ್ಯಕ್ಷರು ಏನಾದರೂ ಪ್ರಶ್ನೆ ಕೇಳಿದಾಗ ಹೇಗೆ ಉತ್ತರ ಕೊಡಬೇಕು, ಏನ್ ಮಾತನಾಡಬಹುದು, ಏನ್ ಕೇಳಬಹುದು ಅಂತ ಹೇಳಿ ಈಗಲೇ ರಿಹರ್ಸಲ್ ಮಾಡ್ಕೊಂಡಿರ್ಬೋದು ಅಥವಾ ಅಲರ್ಟ್ ಆಗಿರ್ಬೋದು ಅನ್ನುವಂಥದ್ದು ಕೂಡ ಈ ಒಂದು ಫೋಟೋ ಮೂಲಕ ನಾವು ಜಸ್ಟ್ ಇಮ್ಯಾಜಿನ್ ಮಾಡಬಹುದು. ಹಾಗಾಗಿ ಬಹುಶಃ ಕೆಲವೊಂದು ಅಭಿಪ್ರಾಯವನ್ನು ಕೂಡ ಪಡೆದಿರ್ತಾರೆ ಸಿಎಂ, ಏನ್ ಮಾತಾಡ್ಬೋದು, ಹೇಗೆ ಮಾತಾಡ್ಬೋದು ಅಂತ ಹೇಳಿ. ಈಗ ಈ ಒಂದು ಮೀಟಿಂಗ್ ಆರಂಭ ಆದ ನಂತರ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಅದಕ್ಕೂ ಮುನ್ನ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಿಎಂ ತಮ್ಮ ಆಪ್ತರ ಜೊತೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಇಫ್ ಇನ್ ಕೇಸ್ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ಟರು ಅಂತಂದ್ರೆ ನಾಯಕತ್ವ ಬದಲಾವಣೆಗೆ ಏನಾದರೂ ಹೈಕಮಾಂಡ್ ಅಸ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು, ಹೇಗೆ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸಿಎಂ ಮನದವರು ಕೂಡ ಅಲರ್ಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಇರೋ ಮಾಹಿತಿ. ಹಾಗಾಗಿ ಎಲ್ಲಾ ವಿಚಾರಗಳ ಕುರಿತು ಇವತ್ತು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಆಗಿರ್ಬೋದು. ಚರ್ಚೆ ಆಗಿ ಹೇಗೆ ಮಾತನಾಡಬೇಕು, ಏನ್ ಮಾತನಾಡಬೇಕು ಅಂತ ಹೇಳಿ ಸಮಾಲೋಚನೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾಯಕರು ರಣತಂತ್ರ ರೂಪಿಸ್ತಾ ಇದ್ದಾರೆ.